ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು. ಒತ್ತುವರಿದಾರರು ಹಾಗೂ ಅಧಿಕಾರಿಗಳ ನಡುವೆ ದಾರಿ ಬಿಡಿಸುವ ವಿಚಾರಕ್ಕೆ ಹೈಡ್ರಾಮಾ. ಚಿಂತಾಮಣಿ. ರೈತರ ಜಮೀನುಗಳಿಗೆ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೆ ಪರದಾಡುತ್ತಿದ್ದ ರೈತರಿಗೆ ದಾರಿ ಬಿಡಿಸುವ ವಿಚಾರಕ್ಕೆ ಅಧಿಕಾರಿಗಳು ಹಾಗೂ ಒತ್ತುವರಿದಾರರ ನಡುವೆ ಜಟಾಪಟಿ ನಡೆದು ಕೊನೆಗೆ ಅಧಿಕಾರಿಗಳು ಒತ್ತುವರಿಯನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲವಾಗುವಂತೆ ದಾರಿ ಮಾಡಿಕೊಟ್ಟ ಘಟನೆ ಚಿಂತಾಮಣಿ ತಾಲೂಕಿನ ಮೊಂಗನಹಳ್ಳಿ ಹೋಬಳಿಯ ಮೆಂಟಗಲ್ ಗ್ರಾಮದಲ್ಲಿ ನಡೆದಿದೆ. ಮೆಂಟಗಲ್ ಗ್ರಾಮದ ಸರ್ವೆ ನಂಬರ್ 207ರ ಎಂವಿ ವೆಂಕಟರೆಡ್ಡಿ ಎಂಬುವರು ದಾರಿ ವಿಚಾರಕ್ಕೆ ತಹಶೀಲ್ದಾರ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ನ್ಯಾಯಾಲಯ ಸರ್ವೆ ಕಾರ್ಯ ನಡೆಸಿ ದಾರಿ ಬಿಡಿಸುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ರೇಶ್ ಹಾಗೂ ಸಿಬ್ಬಂದಿ ಕೆಂಚರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ ಪಡೆದುಕೊಂಡು ಸರ್ವೆ ಕಾರ್ಯ ಮಾಡಲು ಭೂಮಾಪನ ಇಲಾಖೆ ಅಧಿಕಾರಿಗಳೊಂದಿಗೆ ಫೀಲ್ಡ್ಗೆ ಇಳಿದಿದ್ದರು. ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ನಂತರ ಒತ್ತುವರಿಯಾಗಿದ್ದನ್ನು ಗುರುತಿಸಿ ತೆರವುಗೊಳಿಸಲು ಮುಂದಾದಾಗ ವೆಂಕಟರೆಡ್ಡಿ ಹಾಗೂ ಅವರ ಕುಟುಂಬದ ಸದಸ್ಯರು ತೆರವು ಮಾಡಲು ಅವಕಾಶ ಮಾಡಿಕೊಡದೆ ಮೊದಲು ಓರಿನಿಂದ ತೆರವು ಮಾಡಿಕೊಂಡು ಬನ್ನಿ, ಇಲ್ಲದಿದ್ದರೆ 2 ದಿನಗಳ ಕಾಲ ಗಡುವು ಕೊಡಿ ಎಂದು ಪಟ್ಟು ಹಿಡಿದಿದ್ದಲ್ಲದೆ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದಾಗ ಅಧಿಕಾರಿಗಳು ಅವರಿಗೆ ಪ್ರತಿಕ್ರಿಯಿಸಿ ನ್ಯಾಯಾಲಯದ ಆದೇಶ ಇದೆ, ಇದಕ್ಕೆ ಗಡುವು ನೀಡಲು ಸಾಧ್ಯವಾಗಲ್ಲ ಎಂದು ಹೇಳಿದಾಗ ಒತ್ತುವರಿದಾರರು ತೆರವು ಕಾರ್ಯಾಚರಣೆಗೆ ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಒತ್ತುವರಿದಾರರನ್ನ ತಡೆಹಿಡಿದು ತೆರವು ಕಾರ್ಯಾಚರಣೆಗೆ ಅನುವು ಮಾಡಿಕೊಟ್ಟರು. ಅಧಿಕಾರಿಗಳು ಜೆಸಿಬಿ ಮುಖಾಂತರ ಗ್ರಾಮದ ಸರ್ವೆ ನಂಬರ್ 207ರಿಂದ ಮೆಂಟಗಲ್ ವಡ್ಡುವರೆಗೆ ರೈತರಿಗೆ ಅನುಕೂಲವಾಗುವಂತೆ 8 ಅಡಿ ದಾರಿ ಬಿಡಿಸಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಯಶಸ್ವಿಯಾದರು. ಆ ಕಡೆಯಿಂದ ಬರ್ಲಿ ಜೆಸಿಪಿ ಬರೋ ಹಾಗಿದ್ರೆ ಬನ್ನಿ ಬರ್ಲಿ ಬಿಡಿ ಸರ್, ಆ ಕಡೆಯಿಂದ ಬರ್ಲಿ. ನ್ಯಾಯ ಏನಿದ್ರೆ ಹಂಗೆ ಆಗ್ಲಿ, ಇಲ್ಲೇ ಅಲ್ಲ ಇರೋದು ಜಾಗ, ಆ ಕಡೆಯಿಂದ ಬರ್ಲಿ. ನಕಾಸೆ ಅಲ್ಲೇ ರೋಡಲ್ಲಿ ಬಂದ್ಬಿಟ್ಟು ಒಂದು ಕಂಬ ರೋಡಲ್ಲಿ ಸಮಸ್ಯೆ ಇದೆ ಅಲ್ಲಿ, ಅಳತೆ ಮಾಡಿ ಅಲ್ಲಿ ನಾವು ತೋರಿಸ್ದಲ್ಲಿ ಅಳತೆ ಮಾಡಿ, ನಮ್ದು ಇದೆ ಅಲ್ಲಿ ಜಮೀನು. ಜೆಸಿಬಿ ಈ ಕಡೆ ಈ ಕಡೆಯಿಂದ ಬಂದ್ರೆ ಬಿಡಲ್ಲ ಬಿಡಲ್ಲ ಮಾಡಿ ಜೆಸಿಬಿ ಬೇಕಾದ್ರೆ ಬೇಡ. ರೆಕಾರ್ಡ್ ಮಾಡ್ರಿ ಎಲ್ಲ, ಸ್ವಲ್ಪ ದೂರ ಇರಿಸ್ರಿ ಎಲ್ಲ, ಎಲ್ಲರನ್ನು ಸೇಫ್ಟಿಯಾಗಿ. ದಯವಿಟ್ಟು ಬಿಡಿ, ಯಾಕೆ ಕೋರ್ಟ್ ಬಂದ್ರು ಮರ್ಯಾದೆ ಕೊಡಿ. ನೀವೇ ಮಾಡ್ಕೊಂಬಿಡಿ ಅಮ್ಮ, ಆಯ್ತು, ನೀವೇ ತಾನೇ ಹೋಗಿರೋದು, ನೀವೇ ಮಾಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. 2 ದಿನ ಟೈಮ್ ಕೊಡಿ, ಅದ್ ಮಾಡಿದ್ರೆ ಪ್ರಾಬ್ಲಮ್. ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ತೊಂದರೆ ಮಾಡ್ಬೇಡಪ್ಪ, ದಯವಿಟ್ಟು ಅರ್ಥ ಮಾಡ್ಕೊ. ಸ್ವಲ್ಪ ಹಿಂದೆ ಹೋಗ್ರಿ, ಕೊಟ್ಟಿದಾರಲ್ಲ ಟೈಮ್, ನೀವೇ ಮಾಡ್ಕೊಂಡಿರೋದಲ್ವಾ. మాతా ఇజ్జే ఇద్దండ మోసం చేయొద్దండ ఆత కనుక చేసి తరానే నేనే కట్ చేస్తా. ఇది రెడీ ಬನ್ನಿ ಹೋಗಿ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ.
ವಕೀಲ ಹೋಗಿ. ಆಗಲ್ಲ, ಇವಾಗ ತೆಗಿಬೇಡಿ, ತೆಗೀರಿ ಅಂತ ಕೊಟ್ಟಿಲ್ಲ ನಿಮ್ಗೆ ನಮ್ಗೆ ಕಾನೂನು. ಈ ಕಡೆ ಮಾಡಿ ಇದರಲ್ಲ ಇಲ್ಲಿ ಇಟ್ಕೊಂಡಿದ್ರಲ್ಲ ಮಾಡಿ ಆಯ್ತು. ನಾವು ಪ್ರೊಡಕ್ಷನ್ ಕೊಡ್ತೀವಿ. ನಿಮ್ಗೆ ಮೇಡಮ್ ನನ್ನ ಪ್ರಾಣ ತೆಗೆದ್ರು ಪರವಾಗಿಲ್ಲ, ಪ್ರಾಣ ಹೋದ್ರು ಬಿಡಲ್ಲ, ಎಲ್ಲ ಮಾತಾಡ್ಬಾರ್ದು. ಮಾತಾಡಲ್ಲ. ಅವ್ರು ಮಾಡ್ತಾ ಇರೋದು ಪ್ರಾಣ ಹೋಗ್ಬೇಕಂತಾನೆ ಮಾತಾಡ್ತಾ ಇರೋದು. ಅವ್ರು ಮಾಡ್ತಾ ಇರೋದು ಅದೇ. ಮೇಡಮ್ ಮೇಡಮ್ 2 ದಿನ ಟೈಮ್ ಕೊಡಕ್ಕೆ ಇಲ್ಲ ಇದ್ರೆ ಏನಕ್ಕೆ ಆಗ್ಬೇಕು? ನಮ್ ಜಮೀನು ನಾವು ಖಾತರ್ ಮಾಡ್ತಿದ್ರೆ ಅವ್ರು ಮಾಡ್ತಾರೆ ಹೇಳಿ ಏನಾದ್ರು. ಸೈನ್ ಮಾಡಿರೋದು, ಹಿಂಗ್ ಮಾಡಕ್ಕೆಲ್ಲ ಸೈನ್ ಮಾಡಿರೋದು. JCB ಆ ಕಡೆಯಿಂದನೇ ಬರ್ಬೇಕು. ಬರ್ರಿ. ಬೇಡ, ಅವ್ರಿಗೆ ಮಾಡೋದು ಅಲ್ಲಿಂದ ಬರ್ಲಿ, ಬಂದಾಗ JCB ಆ ಕಡೆಯಿಂದನೇ ತರಿಸ್ತಾರೆ. ನಾವು ಹೇಳ್ತಾ ಇದ್ದೀವಿ. ಅವಾಗ ತರ್ಸ್ ಮಾಡ್ಬಿಡ್ತೀನಿ, ಅಲ್ಲೇ ತರ್ಸ್ ಮಾಡ್ಬಿಟ್ಟು 3 ಗಂಟೆವರೆಗೂ ತೆರವು ಮಾಡಿದೀವಿ ನಿಮ್ಮಿದ್ರಿಗೆ. ಸೈನ್ ಕೊಟ್ಟಿರೋದು, ಹಿಂಗ್ ಮಾಡಕ್ಕಲ್ಲ ಸೈನ್ ಕೊಟ್ಟಿರೋದು ಅವತ್ತು. ನಮ್ಗೂ ರೆಡಿ ಮಾಡ್ಕೊಡಿ, ಅಷ್ಟು ಕಟ್ ಮಾಡಬೇಡಿ. ನೋಡಪ್ಪ, ಇನ್ಮೇಲೆ ನಾವು ಬೇರೆ ತರ ಇದು ಮಾಡ್ಬೇಕಾಗತ್ತೆ ನೋಡು. ಮಾಡಿ ಸರ್. ಏನಿದೆ ನಿಮ್ಮ ಅದಿದ್ದು ಸರ್ ನೀವು ಕೊಟ್ಟಿರೋ ಅಡ್ಡಿಪಡಿಸ್ಬೇಡಿ ದಯವಿಟ್ಟು. ನಾನು ಅಡ್ಡಿಪಡಿಸೋದಲ್ಲ, ನಾನು ಪ್ರಾಣ ಹೋದ್ರು ಬಿಡಲ್ಲ. ಮಾತ್ರನೇ ಅಲ್ವೇ ಸರ್ ನಿಮ್ಗೆ ಕೇಸ್ ಹಾಕಿದ್ರೆ ಪರವಾಗಿಲ್ಲ, ನೋಡಿ ರೆಡ್ಡಿ, ನಾನ್ ಬಿಡಲ್ಲ. ಆ ಕಡೆ ಮಾಡ್ಕೊಂಡ ಕಾನೂನು ವಿರುದ್ಧವಾಗಿ ಏನ್ ಮಾಡಕ್ ಹೋಗ್ತೀಯ? ಎಲ್ಲ ಹಿಂದೆ ಆಲ್ರೆಡಿ ವರ್ಷಾನ್ಗಿಲ್ಲ ಟೈಮ್ ಕೊಟ್ಟಿದ್ದೀವಿ. ಇವಾಗ ನಾವು ಅದ್ ಹೇಳ್ತಾ ಇಲ್ಲ, ವರ್ಷ ಆಯ್ತು, ಕೋರ್ಟ್ ಆದ್ಮೇಲೆ ಬಂದ್ಮೇಲೆ ಇದು ನೀವು ಅಲ್ಲಿ ಮಾಡಿರೋದು. ತಹಶೀಲ್ದಾರ್ ಹತ್ರ ಮಾತಾಡಿ, ತೊಂದ್ರೆ ಇಲ್ಲ. ಮಾತಾಡ್ತೀವಿ, ಕಟ್ ಮಾಡ್ಬೇಡಿ. ಇವಾಗ ಕಟ್ ಮಾಡ್ಬೇಡಿ. ಮಾಡ್ತೀನಿ, ಮಾಡಲ್ಲ. ಮಾಡ್ತೀವಿ. ಬಿಡಲ್ಲ ಸರ್. ಕೊಟ್ಟಿಲ್ಲ, ಪ್ರಾಣ ತೆಗಿತೀರಾ? ಆಯ್ತು, ನಾನು JCB ಆ ಕಡೆಯಿಂದ ತರಿಸ್ತೀನಿ. ಪ್ರಾಣ ಹೋದ್ರು ನಾವು ಅಡ್ಡ ಹಾಕೋದು ನಿಮ್ಮ ಸೈಡ್ ಆ ಸೈಡಿಂದ ಬನ್ನಿ. ಸರ್ವೆ ಮಾಡಿ ಅಂತ ಬಂದಿರೋದು, ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಆ JCB ಆ ಕಡೆ ಇರುತ್ತೆ ಬರ್ರಿ. ಗ್ರಾಮ ಪಂಚಾಯತಿಯಿಂದ ಮಾಡ್ಕೊಂತಾರೆ ಮತ್ತೆ ಅದನ್ನ. ಆ ಕಡೆಯಿಂದ JCB ಬಂದ್ರೆ ನಾನು ಕಟ್ ಮಾಡ್ತೇನೆ. ಇವಾಗ ನಾವು ಇರೋ ಹತ್ರ ಕಟ್ ಮಾಡ್ಕೊಬೇಕು. ನಿಮ್ದು ಎಲ್ಲಿದೆಲ್ಲ ಆ ಕಡೆಯಿಂದ ಮಾಡ್ಕೊಳ್ಳಿ. ಬರೀ ಸರ್ವೆ ಮಾಡ್ಕೊಡಿ ಅಂತ ತಹಸೀಲ್ದಾರ್ ಸಾಹೇಬರು ಬರ್ಲಿ, ಒಬ್ಬೊಬ್ರು ಒಂದೊಂದು ಮಾತಾಡ್ತಿರಲ್ಲಮ್ಮ. ಅದನ್ನೇ ಮಾಡಬೇಡಿ ಮಾ, ಇಲ್ಲ ದಯವಿಟ್ಟು. ಸರ್, ಆಗಲ್ಲ ಸರ್, ನೀವು ಅರ್ಥ ಮಾಡ್ಕೊತಾ ಇಲ್ಲ. ಅವಾಗಿಂದ ಅದೇ ಹೇಳಿರೋದು. ಅಷ್ಟೇ ಸರ್ ನೋಟಿಸ್ ಅಲ್ಲಿ. ಅಲ್ಲೇ ನೋಟಿಸ್ ಬೇಡ. ದಯವಿಟ್ಟು ಮಾಡಬೇಡಿ. ತಡಿ ಮಾಡ್ಲಿ ಅಂತ ಮಾಡಿ ಅಂದ್ರೆ ಹೋಗಲ್ಲ ಸರ್, ಬಿಡಲ್ಲ ಸರ್. ಇಲ್ಲ ಹೋಗಲ್ಲ, ಹೋಗಲ್ಲ. ಅವ್ರು 2 ದಿನ ಟೈಮ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಸರ್? ಪ್ರಾಣ ಅವರು ಮೋಸ ಮಾಡ್ತಾ ಇರೋದು. ಎಲ್ಲ ಲೋಕ ಸರ್ಕಾರ ಇದೆ ಗೊತ್ತಾ?
ಬೇವರ್ಸಿ ಸರ್ಕಾರ ಮಕ್ಕ ಮಚ್ಚ ನೀನು ಬಂದಿರೋ ನೋಡ್ತಾ ಇದೀಯಾ ಎಲ್ಲ ಒಂದೊಂದು ತರ ಮಾಡಬೇಡ ಒಳ್ಳೇದಾಗತ್ತೆ ಬರ್ಲಿಲ್ಲ ಅಂದ್ರೆ ಇಲ್ಲೇ ಕಟ್ ಹಾಕ್ಬಿಟ್ಟು ಹೋಗೋದು. ಅಲ್ಲಿದೆ ಅಂತ ಜಾಗ ಮಾಡಿದೆ ಅಂತ ಮೋಸ. ಆ ಕಡೆ ಬಾರ ಮೇಡಮ್ ಆ ಕಡೆ ತೋರ್ಸೇ ಇದ್ರೆ ಚೆನ್ನಾಗಿರಲ್ಲ. ಎಲ್ಲರಿಗೂ ಒಂದೇ ನ್ಯಾಯ ಮಾಡ್ಬೇಕು. ಅವನೇ ಬಂದು ಮಾಡ್ಕೊಡ್ಬೇಕು. ಅದು ಅಳತೆ ಮಾಡ್ಬಿಟ್ಟು ಅವ್ರ ಮುಂದೆ ಹೋಗ್ಬೇಕು. ಅದೇ ನಮ್ ತೋರ್ಸೇ ಇರೋದು. ಆಯ್ತು, ಅಲ್ಲಿ ತರು ಕೊಡ್ಸಲಿಲ್ಲ ಅಂದ್ರೆ ಇಲ್ಲ ಅವರೇ ಕಟ್ ಹಾಕ್ಬಿಟ್ಟು ಹೋಗ್ಬೇಕು. ಫಸ್ಟ್ ಚೌರಿರಾಜ್ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರ ಹೆಸರು ತಿರುಮಲಾಚಾರ್ ಅಂತ. ನಾವು ಇದೇ ಗ್ರಾಮಸ್ಥರು, ಇದೇ ವಾಸಿಗಳು, ಮೂಲವಾಸಿಗಳು ನಾವು. ಇದು ಈ ಕೆರೆ ಕೆಳಗಡೆ ದಾರಿ ಇತ್ತು. ನಮ್ಮ ತುಂಬ ಹಿರಿಯರು ಅಂದರೆ ಒಂದು 65 ಇಸ್ವಿಯಲ್ಲಿ ಸರ್ವೆ ಮಾಡಿದಾಗ ನಾಗೇಶ್ವರ ಅಂತ ಹೇಳ್ಬಿಟ್ಟು ಅವ್ರು ಸರ್ವೆ ಮಾಡಿದ್ರು. ಅವಾಗ ಈ ದಾರಿ ಒಂದು ಕಾಲ ದಾರಿ ಅಂತ ಹೇಳ್ಬಿಟ್ಟು ಇತ್ತು, ಎಲ್ಲ ಓಡಾಡ್ತಾ ಇದ್ವಿ. ಹೀಗೆ ಸುಮಾರು ಒಂದು ಊರಿಂದ ಹಿಡಿದು ಇಲ್ಲಿವರೆಗೂ ಕೆರೆ ಹತ್ತದವರೆಗೂ 201 ಸರ್ವೆ ನಂಬರು, 200, 198, 199, 197, 196, ಆಮೇಲೆ 207, 52 ಈ ಸರ್ವೆ ನಂಬರ್ಗಳಲ್ಲಿ ಹಾದು ಹೋಗುತ್ತದೆ ಗ್ರಾಮದ ಹತ್ರಕ್ಕೆ. ಈ ಕೆರೆಗೆ ಊರ ಹತ್ರದಿಂದ ಕೆರೆವರೆಗೂ ಇದು ದಾರಿ ಇತ್ತು, ಕಾಲ್ದಾರಿ ಅಂತ ಹೇಳ್ಬಿಟ್ಟು. ಆದರೆ ಇದು ಎಲ್ಲರೂ ಒತ್ತುವರಿ, ಒಬ್ಬರು ಅಂತಲ್ಲ ಎಲ್ಲರೂ ಒತ್ತುವರಿ ಮಾಡಿದರು. ಎಲ್ಲರೂ ಒತ್ತುವರಿ ಮಾಡಿ ದಾರಿನೇ ಇಲ್ದಿರೋ ಬರೀ ಒಬ್ಬ ಮನುಷ್ಯ ಓಡಾಡಬೇಕು ಅಷ್ಟು ದಾರಿ ಇತ್ತು ಅಷ್ಟೇ. ಅದು ಕೆರೆ ಪಕ್ಕದಲ್ಲಿ ಕಾಲುವೆ ಇತ್ತು. ಆ ಕಾಲುವೆಗೆ ಕೆರೆ ಹತ್ರಕ್ಕೆ ಹೋಗ್ತಾಯಿದ್ರು. ಕೆರೆ ನೀರು ಬರ್ತಾಯಿತ್ತು ಅವಾಗ ಗದ್ದೆಗಳಿಗೆ. ಅದಕ್ಕೆ ಆ ನೀರಿಗೋಸ್ಕರ ಎಲ್ಲ ಹೋಗ್ತಾಯಿದ್ವಿ, ಓಡಾಡ್ತಾಯಿದ್ವಿ. ಎಲ್ಲ ಒಂದು ಸಾಮರಸ್ಯವಾಗಿ ಅಣ್ಣ ತಮ್ಮರ ಥರ ಇದ್ವಿ. ಯಾರಿಗೂ ಏನೂ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಇವಾಗ ಸುಮಾರು ಒಂದು 15-20 ವರ್ಷದಿಂದ ಈ ಸಮಸ್ಯೆ ಸ್ವಲ್ಪ ಉಲ್ಬಣಗೊಂಡು ಎಲ್ಲರಿಗೂ ಹಿಂಗೆ ಒಬ್ಬರು ನಮ್ಮ ಜಮೀನಲ್ಲಿ ಬರಬೇಡಿ ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೆ ತೊಂದರೆ ಆಗೋಗಿತ್ತು, ತುಂಬ ತೊಂದರೆ ಆಗಿತ್ತು. ನಾವಂತೂ ಏನೋ ಇದೆ, ನಮಗೆ ಕೆಲವೆಲ್ಲ ಸಾಗಿಸ್ಕೋಬೇಕಂದ್ರೆ ಒಬ್ಬರೊಬ್ಬರು ಹಿಂಗೆ ಇವ್ರನ್ನ ಇದು ಮಾಡಿಕೊಂಡು ಕೇಳಿಕೊಂಡು ಏನೋ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಇದಕ್ಕೆ ಸುಮಾರು 87-83ರಲ್ಲಿ ನಮ್ಮ ತಂದೆಯವರು ತಿರುಮಲಾಚಾರ್ ಅವರು ಅವಾಗೆಲ್ಲ ಸರ್ವೆ ಮಾಡಿಸಿದ್ರು. ಆದರೆ ಅವಾಗ ದಾರಿ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಚಾಡ್ಕರಂಗ್ ಟೈಪ್ನ ಮೊಮ್ಮಕ್ಕಳು ಅವರೆಲ್ಲ ಹಿಡಿದು ಎಲ್ಲ ಏನೋ ಮಾಡಿ ಇವಾಗ ಎಲ್ಲರೂ ಸೇರಿ ಗ್ರಾಮಸ್ಥರಲ್ಲಿ ನಮ್ಮ ಕೊಟ್ರೇಶಿ ಸಾಹೇಬರಿಗೆ ತುಂಬ ಧನ್ಯವಾದ ಹೇಳಬೇಕು. ಹಾಗೆ ಇವರಪ್ಪ ತಹಸೀಲ್ದಾರ್ ಹೆಸರು ಸುದರ್ಶನ್ ಯಾದವ್ ಅಂತ, ಅವರು ಅಷ್ಟೇ. ಅವರು ಬಂದು ತುಂಬ ಇದಕ್ಕಾಗಿ ಅವರು ತುಂಬ ತಮ್ಮ ವೈಯಕ್ತಿಕವಾಗಿ ತೊಗೊಂಡು ಇದನ್ನು ತುಂಬ ಇದಾಗಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿದ್ದಾರೆ. ಇವಾಗ ಇದಕ್ಕೆ ಇವತ್ತಿಗೆ ಮೋಕ್ಷ ಆಗಿದೆ. ಇದನ್ನು ಕಾಪಾಡ್ಕೋಬೇಕು ಅಷ್ಟೇ ಇರೋದು ನಮ್ಮ ಕೈಯಲ್ಲಿ ಇರೋದು. ಇದೊಂದು ದಾರಿ ಅಂತ ಮಾಡಿಕೊಂಡ್ರೆ ಇನ್ನು ನಮ್ಮ ಮಕ್ಕಳಿಗೆ ನಾವು ಮುಂದೆ ಇದನ್ನು ಪೀಳಿಗೆ ಕೊಡೋದಕ್ಕೆ ದಾರಿ ಇದೆ ಇಲ್ಲಿ ಅನ್ನೋದು ಇವಾಗ ಒಂದು ಹೆಗ್ಗುರುತು ಸಿಗ್ತಿದ್ದು. ಈ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಯವ್ರಿಗೆ, ಗ್ರಾಮಸ್ಥರಿಗೆ ಎಲ್ಲ ನಾವು ಧನ್ಯವಾದ ಹೇಳ್ಬೇಕು. 50 ವರ್ಷದಿಂದ 57 ಸರ್ವೆ ನಂಬರಿಂದ ಹಿಡಿದು 201 ಸರ್ವೆ ನಂಬರ್ವರೆಗೂ, 52 ಸರ್ವೆ ನಂಬರ್ದಿಂದ 201 ಸರ್ವೆ ನಂಬರ್ವರೆಗೂ ರೋಡ್ ಅಂತೂ ಇರಲಿಲ್ಲ. ನಕಾಶಲ್ಲಿ ರೋಡ್ ಇದ್ದರೆ ಎಲ್ಲ ಅಕ್ವೈಸಿಷನ್ ಮಾಡಿಕೊಂಡು ನಮಗೆ ರೋಡ್ ಬಿಡದಿರ ತುಂಬ ನರಕ ಅನುಭವಿಸಿದ್ದೀವಿ. ಮಳೆ ಆಗಲಿ, ಚಳಿ ಆಗಲಿ, ಬೇಸಿಗೆ ಕಾಲದಲ್ಲಿ ಓಡಾಡೋಕ್ಕೆ ದಾರಿ ಇಲ್ದಿರ ತುಂಬ ಕಷ್ಟಪಟ್ಟಿದ್ವು. ಆದರೆ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರ ಕಡೆಯಿಂದ ಇವತ್ತು ರೋಡು ದುರಸ್ತಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಿಂದ ಹೈಕೋರ್ಟ್ ಅಂತ ಹೋಗಿದ್ರು. ಹೈಕೋರ್ಟಲ್ಲಿ ಕೂಡ ನ್ಯಾಯಮೂರ್ತಿಗಳು ಒಳ್ಳೆಯ ನ್ಯಾಯ ಕೊಟ್ಟು ಅದನ್ನು ನಮ್ಮ ತಹಸೀಲ್ದಾರ್ ಅವರಿಗೆ ಇದು ಮಾಡಿಬಿಟ್ಟು ಇವತ್ತು ರೋಡು ಮಾಡಿಕೊಟ್ಟಿದ್ದಾರೆ, ತೆರವು ಮಾಡಿ ಕೊಟ್ಟಿದ್ದಾರೆ.
ತುಂಬ ಧನ್ಯವಾದಗಳು ತಹಸೀಲ್ದಾರ್ ಸಾಹೇಬ್ರಿಗೂ ಪ್ಲಸ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಎಲ್ಲರಿಗೂ ಇನ್ನೂ ಒಂದು ಎರಡು ಇದಿದೆ. ಅದು ಬಂದ್ಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಸೆಂಟ್ರಲ್ಲಿ ಒಂದು 2 ಮರಗಳು ತೊಂದರೆ ಇದೆ, ಅಡ್ಡ ಇದೆ, ಹೋಗೋಕ್ಕಾಗ್ತಾ ಇಲ್ಲ. ಅವರ ನಮ್ಮ ಪಂಚಾಯತ್ ಕಡೆಯಿಂದ ತೆರವುಗೊಳಿಸ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಅದನ್ನು ಮಾಡ್ಬೋದು ಅಂತ ನಿರೀಕ್ಷಿಸಿದ್ದೇವೆ. ಇದಕ್ಕೆ ಅಡ್ಡ ಯಾರು ಸರ್ ಹಾಕಿದ್ದು? ಯಾರು ಸರ್? ಎಲ್ಲರೂ ಇದ್ದಾರೆ ಸರ್, ಒಬ್ಬರು ಅಂತಿಲ್ಲ. ಎಲ್ಲ ಸರ್ವೆ ನಂಬರ್ ಅವರು ತೊಂದರೆ ಕೊಡ್ತಾನೆ ಇದ್ರು, ಬಿಡಕ್ಕೆ ಆಗ್ದಿರ ನಮಗೆ ಬಿಡಲ್ಲ. ಯಾಕಂದ್ರೆ ನಮ್ದೇ ಲಾಸ್ಟ್ ಸರ್ವೆ ನಂಬರು, ನಮ್ಗೆ ಓಡಾಡಕ್ ಆಗ್ದಿರ ನಾವು ಊರ್ನೇ ಬಿಡ್ಬೇಕಾದ ಪರಿಸ್ಥಿತಿ ಬಂತು. ರೋಡ್ಗೋಸ್ಕರ, ರೋಡ್ ಇಲ್ದಿರ. ಎಷ್ಟು ಸರ್ವೆ ನಂಬರ್? ನಮ್ದು 203 201 ಸಬ್ 3 ಇವತ್ತು ಆಗಿರೋದ್ರಿಂದ ನಮಗೆ ತುಂಬ ಸಂತೋಷವಾಯಿತು. ಅಶೋಕ್ ಅಂತ, ನಾನಿದೆ ಮಿಡಿಗಲ್ ಗ್ರಾಮಸ್ಥ. ನ್ಯಾಯದೇವತೆ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸುಮಾರು 50-60 ವರ್ಷಗಳಿಂದ ನೋಡಿ, ಯಜಮಾನರೆಲ್ಲ ಇಲ್ಲೇ ಇದ್ದಾರೆ. 50 ವರ್ಷಗಳಿಂದ ಹೋರಾಡಿ ದಾರಿಗೋಸ್ಕರ ಹೋರಾಡಿ ಎಲ್ಲ ಒತ್ತುವರಿ ಹೊಡೆದ್ರೆ ಬಿಡಲಾರೋದು ಕಾನೂನು ರೀತಿ ಓಡಾಡ್ಕೊಂಡು ಬಂದು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ. ಇದರಿಂದ ದಾರಿ ಆಗಿದೆ. ಸಂತೋಷ.